ಸ್ನೇಹಿತರೆ, ಬೆಂಗಳೂರಿನ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಮತ್ತೊಂದು ಜೀವ ಬಲಿಯಾಗಿರುವಂಥದ್ದು. ನೋಡಿ, ನಿನ್ನೆ ಸಂಜೆ ಸುಮಾರು 7:30 ವೇಳೆಗೆ ಆನೇಕಲ್ ಭಾಗದ ಕರ್ಪೂರದ ಗೇಟ್ ಬಳಿ ಒಬ್ಬಾತನನ್ನ ಕಿಡ್ನಾಪ್ ಮಾಡ್ತಾರೆ. ಪೊಲೀಸರ ತಂಡ, ವಿಶೇಷ ತಂಡ ತನಿಖೆಗಿಳಿದಂತ ಸಂದರ್ಭದಲ್ಲಿ ಆತ ಶವವಾಗಿ ದೊರಕ್ತಾನೆ. ಏನಕ್ಕೆ ಕೊಲೆ ಆಗಿದೆ ಅನ್ನುವಂಥದ್ದನ್ನ ಕೆದಕಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಮುನ್ನೆಲೆಗೆ ಬಂದಿರುವಂಥದ್ದು. ಒಟ್ಟಾರೆ ಘಟನೆ ಏನು ಅನ್ನೋದನ್ನ ನಿಮಗೆ ಎಳೆಯಾಗಿ ಬಿಚ್ಚಿಡುವಂತ ಪ್ರಯತ್ನ ಮಾಡ್ತೀನಿ. ಕೊಲೆ ಆಗಿರುವಂತ ಅಂದ್ರೆ ನಿನ್ನೆ ಕಿಡ್ನಾಪ್ ಆದಂತ ಗೋಪಾಲ್ ಎಂಬಾತ ಆನೇಕಲ್ ಭಾಗದ ಹೊನ್ನಕಳಸಪುರದ ಗ್ರಾಮದವನಾಗಿರ್ತಾನೆ. ಈತ ಈ ಹಿಂದೆ ಮೋಹನ್ ಬಾಬು ಎನ್ನುವಂತಹ ರಿಯಲ್ ಎಸ್ಟೇಟ್ ಉದ್ಯಮಿಯ ಜೊತೆ ಕೆಲಸ ಮಾಡ್ಕೊಂಡಿರ್ತಾನೆ. ಮೋಹನ್ ಬಾಬು ರಿಯಲ್ ಎಸ್ಟೇಟ್ ಉದ್ಯಮಿ ಇರ್ತಾನಲ್ಲ, ಆತನ ಎಲ್ಲ ಚಲನವಲನಗಳನ್ನು ಅಂದ್ರೆ ಆತನ ಎಲ್ಲಾ ವಿದ್ಯೆಗಳನ್ನು ಕೂಡ ಈತ ಗೋಪಾಲ್ ತನ್ನ ಟ್ಯಾಲೆಂಟ್ ಅನ್ನು ಉಪಯೋಗಿಸಿ ಎಲ್ಲ ವಿದ್ಯೆಗಳನ್ನ ಕರಗತ ಮಾಡ್ಕೊಂಡಿರ್ತಾನೆ. ಅದಾದ ನಂತರ ಈತನೇ ಗೋಪಾಲ್ ಏನ್ ಮಾಡ್ತಾನೆ, ರಿಯಲ್ ಎಸ್ಟೇಟ್ ಉದ್ಯಮಿ ಮೋಹನ್ ಬಾಬು ಇರ್ತಾನಲ್ಲ, ಆತನಿಂದ ಹೊರಬಂದು ಗೋಪಾಲ್ ಸ್ವಂತ ಒಂದು ಉದ್ಯಮವನ್ನ ಅಂದ್ರೆ ರಿಯಲ್ ಎಸ್ಟೇಟ್ ಅನ್ನ ಕಟ್ಕೊಳ್ಳೋದಕ್ಕೆ, ಒಂದು ಬದುಕನ್ನ ಕಟ್ಕೊಳ್ಳೋದಕ್ಕೆ ಆ ಒಂದು ಹಂತದಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಉದ್ಯಮಿ ಮೋಹನ್ ಬಾಬು ಇದನ್ನಲ್ಲ, ಆತನ ಕಣ್ಣು ಈ ಗೋಪಾಲ್ ಮೇಲೆ ಬೀಳುತ್ತೆ. ಗೋಪಾಲನ್ನ ಹೇಗಾದ್ರೂ ಮಾಡಿ ಬೆಳೀತಾ ಇದ್ದಾನೆ, ನನ್ನನ್ನು ಮೀರಿಸುವ ಹಂತಕ್ಕೆ ಹೋಗ್ತಾನೆ ಎನ್ನುವಂತ ಆ ಒಂದು ಕೆಟ್ಟ ಮನಸ್ಥಿತಿಯೊಂದಿಗೆ ಈ ಉದ್ಯಮಿ ಮೋಹನ್ ಬಾಬು ಗೋಪಾಲನ ಕಿಡ್ನಾಪ್ ಮತ್ತು ಹತ್ಯೆಗೆ ಸುಪಾರಿಯನ್ನ ನೀಡಿದ್ದಾನೆ ಎನ್ನುವಂತ ಮಾಹಿತಿ ಸ್ವತಃ ಪೊಲೀಸ್ ಮಾಹಿತಿಯಿಂದ ತಿಳಿದು ಬರ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ನಿನ್ನೆ ಸಂಜೆ ಸುಮಾರು 7:30 ವೇಳೆಗೆ ಹೊನ್ನಕಳಸಪುರದ ಈ ವ್ಯಕ್ತಿ ಏನಿರ್ತಾನಲ್ಲ, ಈತನನ್ನ ಕಿಡ್ನಾಪ್ ಮಾಡ್ತಾರೆ. ಸೊ ಕಿಡ್ನಾಪ್ ಕರ್ಪೂರ ಗೇಟ್ ಬಳಿ ಕಿಡ್ನಾಪ್ ಮಾಡ್ತಾರೆ. ಆನೇಕಲ್ನ ಕರ್ಪೂರ ಗೇಟ್ ಬಳಿ ಕಿಡ್ನಾಪ್ ಮಾಡ್ತಾರೆ. ಅದು ಕಿಡ್ನಾಪ್ ಹೆಂಗ್ ಮಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ ಸಿನಿಮೆಯ ರೀತಿಯಲ್ಲಿ ಆತನನ್ನ ಕಿಡ್ನಾಪ್ ಮಾಡ್ತಾರೆ. ಸಂಜೆ ಸುಮಾರು 7:30 ವೇಳೆಗೆ ಕಾರ್ನಲ್ಲಿ ಗೋಪಾಲ್ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆತನನ್ನ ಹಿಂಬಾಲಿಸಿ ಆತನನ್ನ ಒಂದು ಸಣ್ಣ ಆಕ್ಸಿಡೆಂಟ್ ಮಾಡುವ ನಾಟಕವನ್ನ ಮಾಡಿ ಅಲ್ಲಿ ಸಿನಿಮೆಯ ರೀತಿಯಲ್ಲಿ ಆತನನ್ನ ಕಾರ್ನಿಂದ ಇಳಿಸಿ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿದಂತ ಸಂದರ್ಭದಲ್ಲಿ ಮನೆಯವ್ರಿಗೆ ಕೂಡಲೇ ಗೊತ್ತಾಗುತ್ತೆ, ಕಾಣಿಸ್ತಾ ಇಲ್ಲ, ಗೋಪಾಲ್ ಕಾಣಿಸ್ತಾ ಇಲ್ಲ ಎನ್ನುವಂತ ಆತಂಕದಲ್ಲಿ ಪೊಲೀಸ್ ಠಾಣೆ, ಆನೇಕಲ್ನ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಡ್ತಾರೆ. ದೂರನ್ನ ನೀಡಿದಂತ ಸಂದರ್ಭದಲ್ಲಿ ಬಹಳ ಪ್ರಕರಣ, ಮನೆಯವರೆಲ್ಲ ಗಾಬರಿ ಆಗಿರ್ತಾರೆ. ಎಲ್ಲ ಒಂದ್ ಕಡೆ ಉದ್ಯಮಿ ಆಗಿರ್ತಾನಲ್ಲ ಈ ಮೋಹನ್ ಬಾಬು, ಆತನ ಮೇಲೆ ಅನುಮಾನ ಕೂಡ ಇರುತ್ತೆ. ಈ ಅನುಮಾನದಿಂದಾಗಿ ಪೊಲೀಸರ ಮೇಲೆ ಒಂದಷ್ಟು ಮನೆಯವರು, ಗೋಪಾಲ್ ಏನೀಗ ಹತ್ಯೆ ಆಗಿದ್ದಾನಲ್ಲ, ಕಿಡ್ನಾಪ್ ಆಗಿ ಹತ್ಯೆ ಆಗಿರುವಂತ ಗೋಪಾಲ್ ಕುಟುಂಬಸ್ಥರು ಒಂದಷ್ಟು ಪೊಲೀಸರ ಮೇಲೆ ಒತ್ತಡವನ್ನು, ಅಂದ್ರೆ ಕೂಡಲೇ ಮಗನನ್ನ ಪತ್ತೆ ಹಚ್ಚಿ ಅವನು ಎಲ್ಲೋಗಿದ್ದಾನೆ, ನಮಗೆ ಎಲ್ಲ ಒಂದ್ ಕಡೆ ಅನುಮಾನ ಇದೆ, ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರುವಂತ ಮೋಹನ್ ಬಾಬು ಮೇಲೆ ಅನುಮಾನ ಇದೆ ಎನ್ನುವಂತ ನಿಟ್ಟಿನಲ್ಲಿ ಕೂಡಲೇ ಆತನನ್ನು ಹುಡುಕಿ ಕೊಡಿ ಎನ್ನುವಂತ ಪ್ರೆಷರ್ ಅನ್ನ ಪೊಲೀಸರ ಮೇಲೆ ಹಾಕಿದಂತ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರದ SP ಆಗಿರುವಂತ ಚಂದ್ರಕಾಂತ್ ಅವರು ಕೂಡ ಸ್ಥಳಕ್ಕೆ ಬರ್ತಾರೆ. ಅಂದ್ರೆ ಆನೇಕಲ್ ಠಾಣೆಗೆ ಬರ್ತಾರೆ, ಅಲ್ಲಿ ಮುಖ ಮೂಡ್ತಾರೆ. ಜೊತೆಯಲ್ಲಿ DYSP ಮೋಹನ್ ಕುಮಾರ್ ಅವರಿಗೆ ನಿರ್ದೇಶನ ಕೂಡ ನೋಡ್ತಾರೆ. ಅವರು ಕೂಡಲೇ ಕ್ರಮ ಜರುಗಿಸಿದಂತ DYSP ಮೋಹನ್ ಕುಮಾರ್ ಅವರು 9 ಇನ್ಸ್ಪೆಕ್ಟರ್ಗಳನ್ನ ಒಳಗೊಂಡಂತ 7 ತನಿಖಾ ಅಧಿಕಾರಿಗಳನ್ನ ರೆಡಿ ಮಾಡ್ತಾರೆ. ಆಗ ಕೂಡಲೇ ತನಿಖಾಧಿಕಾರಿಗಳು ಪೊಲೀಸರ ತಂಡ ತನಿಖೆಗಿಳಿತಾರೆ. ಆತನ್ನ ಕಿಡ್ನಾಪ್ ಆಗಿರುವಂತ ಗೋಪಾಲನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಒಂದು ತಂಡ ತಮಿಳುನಾಡಿನ ಈ ಟೆಂಕಣಿ ಕೋಟೆ ಎನ್ನುವಂತ ಭಾಗಕ್ಕೆ ಆತನನ್ನ ಹುಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆತ ಕಿಡ್ನಾಪ್ ಆಗಿದ್ದಂತ ರಾತ್ರಿ ಸುಮಾರು 7:30ಕ್ಕೆ ಕಿಡ್ನಾಪ್ ಆಗಿದ್ದಂತ ಗೋಪಾಲ್ ಶವವಾಗಿ ಪತ್ತೆ ಆಗ್ತಾನೆ. ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ನಿನ್ನೆ ಅಷ್ಟೇ ಸುಮಾರು 7:30 ವೇಳೆಗೆ ಕಿಡ್ನಾಪ್ ಆಗಿದ್ದಂಥವನು ಹುಡುಕುವಂತ ಸಂದರ್ಭದಲ್ಲಿ ಶವವಾಗಿ ಪತ್ತೆ ಆಗಿರ್ತಾನೆ. ಕೂಡಲೇ ಪೊಲೀಸರು ಕ್ರಮವನ್ನು ಜರುಗಿಸ್ತಾರೆ. ಈ ಒಂದು ಘಟನೆ ಇಡೀ ಕುಟುಂಬಸ್ಥರಿಗೆ ಆಘಾತವನ್ನು ಉಂಟು ಮಾಡುವಂಥದ್ದು. ಗೋಪಾಲನ ಕುಟುಂಬಸ್ಥರು ಪೊಲೀಸ್ ಠಾಣೆಗೆ ಹೋಗ್ತಾರೆ. ಪೊಲೀಸ್ ಠಾಣೆಯನ್ನ ಮುತ್ತಿಗೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಪೊಲೀಸರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡ್ತಾರೆ. ಯಾಕಂದ್ರೆ ನೀವು ಇನ್ನೂ ಒಂದ್ ಸ್ವಲ್ಪ ಅಂದ್ರೆ ತಡ ಮಾಡಿದ್ರಿ, ಇನ್ನೂ ಸ್ವಲ್ಪ ಬೇಗ ಹುಡುಕಿದ್ರೆ ಗೋಪಾಲ್ ಬದುಕಿ ಬರ್ತಾ ಇದ್ದ, ನೀವು ಎಲ್ಲ ಒಂದ್ ಕಡೆ ನಿರ್ಲಕ್ಷ್ಯ ಮಾಡಿದ್ರಿ ಎನ್ನುವಂತ ಆಕ್ರೋಶದಿಂದ ಇಡೀ ಗೋಪಾಲನ ಕುಟುಂಬಸ್ಥರು ಆನೇಕಲ್ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲದೆ ಉದ್ಯಮಿ ಮೋಹನ್ ಬಾಬುನೇ ಈ ಹತ್ಯೆ ಮಾಡಿಸಿರುವಂಥದ್ದು ಎನ್ನುವಂತ ಆಕ್ರೋಶದಿಂದ ಆತನ ಮನೆಗೆ ಕಲ್ಲನ್ನು ಹೊಡೆಯುವಂತ ಕೆಲಸ ಕೂಡ ಗೋಪಾಲ್ ಕಿಡ್ನಾಪ್ ಆಗಿ ಕೊಲೆ ಆಗಿರುವಂತ ಗೋಪಾಲ್ ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಪೊಲೀಸರು ಬಹಳ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಿ ಕೂಡಲೇ ಉದ್ಯಮಿ ಇದನ್ನಲ್ಲ ಮೋಹನ್ ಬಾಬುವನ್ನ ಕೂಡಲೇ ವಶಕ್ಕೆ ಪಡೆದು ಅರೆಸ್ಟ್ ಮಾಡಿ ತನಿಖೆಯನ್ನ ಈಗ ಕೈಗೊಂಡಿರುವಂಥದ್ದು. ಒಟ್ಟಾರೆ ಬಹಳ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆನೇಕಲ್ ಭಾಗದ ಹೊನ್ನಕಳಸಪುರ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮೋಹನ್ ಬಾಬು ಮನೆ ಮೇಲೆ ಜೊತೆಯಲ್ಲಿ ಪೊಲೀಸ್ ಠಾಣೆಯನ್ನು ಮುತ್ತಿಗೆ ಹಾಕುವಂಥದ್ದು, ಜೊತೆಯಲ್ಲಿ ರಸ್ತೆಯಲ್ಲಿ ಕುಳಿತು ಪ್ರೊಟೆಸ್ಟ್ ಮಾಡುವಂತ ಕೆಲಸವನ್ನು ಕೂಡ ಗೋಪಾಲ್ ಕುಟುಂಬಸ್ಥರು ಮಾಡಿದ್ರು. ಪೊಲೀಸರು ಎಲ್ಲವನ್ನು ಹದ್ದುಬಸ್ತಿಗೆ ತಂದು ಜೊತೆಯಲ್ಲಿ ಆರೋಪಿ ಇದನ್ನಲ್ಲ ಮೋಹನ್ ಬಾಬುವನ್ನ ವಶಕ್ಕೆ ಪಡೆದು ಇದೀಗ ತನಿಖೆಯನ್ನ ಕೈಗೊಂಡಿರುವಂಥದ್ದು. ನೋಡಿ, ಇಲ್ಲಿ ಈ ರಿಯಲ್ ಎಸ್ಟೇಟ್ ಮಾಫಿಯಾ ಎಲ್ಲಿಂದ ಪ್ರಾರಂಭವಾಗಿ
ಕೊಲೆಯಲ್ಲಿ ಹಂತ್ಯ ಆಗಿರುವಂಥದ್ದು ನಿಜಕ್ಕೂ ಆಘಾತಕಾರಿ ಸಂಗತಿ. ಸ್ನೇಹಿತರೆ, ಈ ಒಂದು ಘಟನೆಗೆ ಸಂಬಂಧಪಟ್ಟಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.